ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ಬಂದು ಕುಕಿಂಗ್ ಲಾಗ್ ಆಗಿರುತ್ತೆ. ಇವತ್ ನಾವು ಮಂಡ್ಯ ಸ್ಟೈಲ್ ಉಳಿಕಾಳು ಉಪ್ಸಾರು ಮಾಡ್ತಾ ಇದೀವಿ. ನಾನು ಮತ್ತೆ ಪಲ್ಲವಿ ಲೀಚೇನೋ ಮಾಡ್ತಾಳೆ. ಅದು ಹೇಗ್ ಮಾಡ್ತೀವಿ ಅನ್ನೋದು ನೀವು ಈ ಲಾಗ್ ಅಲ್ಲಿ ನೋಡ್ಬೋದು. ನಾನು ಹೆಲ್ಪ್ ಮಾಡ್ತೀನಿ, ನಾನೇ ಅಡಿಗೆ ಮಾಡಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿಕಾಳನ್ನ ಕುಕ್ಕರ್ಗೆ ಹಾಕೋಬೇಕು. ಅದನ್ನ ತೊಳ್ಕೊಂಡು ಒಂದ 5 ಅಂತೆ ಕೂಗಿಸ್ಕೊಂಡಷ್ಟು ಇವು ಬೇಗ ಬೇಯಲ್ಲ. ಅದಕ್ಕೋಸ್ಕರ ಒಂದು ಟೊಮೊಟೊ, ಅದ್ರ ಜೊತೆನೆ ಒಂದು ಟೊಮೊಟೊ ಕಾಳು ಅದನ್ನ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದಷ್ಟೇ. ನಾವು ಆಲ್ರೆಡಿ ಕೂಗಿಸ್ಕೊಂಡಿದೀವಿ ನೋಡಿ, ಅದು ನಿಮ್ಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇರೋದು. ನೆಕ್ಸ್ಟ್ ಹಂಗೆ ತೋರಿಸ್ತೇನೆ. ಅದ್ರ ಜೊತೆ ನಾವು ಕೋಸ್ ಹಾಕ್ತೀವಿ. ಕೋಸೆ ತಾನೇ ಇದೆ, ಎಲೆ ಕೋಸು. ಒಗ್ಗರಣೆಗೆ ಅದು ಸ್ವಲ್ಪ ಬೇಯಿಸ್ಕೋಬೇಕು, ತುಂಬಾ ಬೇಯಿಸ್ಕೊಳಂಗಿಲ್ಲ. ಒಂದು ಬಾಣ್ಲಿಗೆ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ಅಷ್ಟೊಳಗೆ ನಾವು ಒಗ್ಗರಣೆಗೆ ಏನ್ ಬೇಕೋ ಅದನ್ನ ಕಟ್ ಮಾಡಿಕೊಳ್ಳೋಣ. ಬನ್ನಿ, ಈರುಳ್ಳಿ ಕಟ್ ಮಾಡಿಕೊಳ್ಳೋಣ. ಅಷ್ಟಕ್ಕೆ ಮೆಣಸಿನ್ಕಾಯಿ ಉರಿತಿದ್ದಾಳೆ, ತೋರಿಸ್ತೀನಿ. ಒಣಮೆಣಸಿನ್ಕಾಯಿ ಹಾಕ್ಬೇಕಂತ ಇದಕ್ಕೆ. ಸ್ವಲ್ಪ ಎಣ್ಣೆ ಹಾಕೊಂಡು ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ ಹುರ್ಕೊಳ್ಳೋದು. ಘಾಟ್ ಅದೇ ಘಾಟ್ ಗೊತ್ತಾಯ್ತು. ಈರುಳ್ಳಿ ಕಟ್ ಮಾಡ್ಬೇಕಾರೆ ಕಣ್ಣುರಿ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ ಏನು ಮಾಡ್ಬೇಕು ಗೊತ್ತಾ, ಹಿಂಗೆ ಒಂದೆರಡು ಸಿಪ್ಪೆ ತಗೊಂಡು ಹಿಂಗೆ ತಲೆ ಮೇಲೆ ಹಾಕೊಂಡ್ರೆ ಬರೋದಂತೆ. ನಾನು ಹಿಂಗೆ ಹಾಕೊಂಡ್ರೆ ಬರುತ್ತೆ. ಹಂಗೆ ಕುಯ್ಕೋಬೇಡಿ, ತೊಳಿರಿ, ತೊಳೆದು ಕುಯ್ಕೊಳ್ಳಿ. ಸಣ್ಣ ಸಣ್ಣ ಕುಯ್ಬೇಕೆ. ಇದು ಒಗ್ಗರಣೆಗೆ, ಕೋಸು ಒಗ್ಗರಣೆಗೆ, ಕೋಸು ಮತ್ತು ಕಾಳು. ಬೇಕಾದ್ರೆ ಒಗ್ಗರಣೆ ಮಾಡ್ಕೋಬೋದಿಲ್ಲ ಅಂದ್ರೆ ಹಂಗೂ ತಿನ್ಬೋದು. ಒಗ್ಗರಣೆ ಮಾಡೋದು ಏನೇನು ಬೇಕು ಅದನ್ನ ಹಾಕೋತಾ ಇದ್ದೀವಿ. ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆ ಬರುತ್ತಲ್ಲ ಅದರಲ್ಲಿ 2, ಜೀರಿಗೆ, ಸಾಸಿವೆ, ಮೆಣಸು, ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸು, ಹಾಗೆ ಉಪ್ಪು. ನೀವು ಕಲ್ಲು ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಖಾಲಿ ಆಗಿದೆ ಅಂದ್ಬಿಟ್ಟು ನಾವು ಸಣ್ಣ ಉಪ್ಪು ಹಾಕ್ತಿದ್ದೀವಿ. ಯಾವಾಗಲೂ ಮನೇಲಿ ಉಪ್ಪೇ ಖಾಲಿ ಆಗುತ್ತಲ್ಲ ಅನ್ಕೋಬೇಡಿ. ಹಾಗೆ ಹುರಿದಿಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿ ಹುಳಿಗೆ ನೀರೇನು ಹಾಕೊಂಡಿದ್ವಿ. ಕರೆಂಟೇ ಇಲ್ಲ ನೋ ಗಾಯ್ಸ್. ನಾನು ಅಲ್ಲೇ ಇಟ್ಟಿದ್ದೀವಿ. ಆಫ್ ಮಾಡ್ತೀನಿ, ಆಮೇಲೆ ಬಂದೇ ಕಾರ್ ಬರುತ್ತೆ. ನೋಡಿ ಇದಾಲೆ ಬೆಂದೈತೆ ನೋಡಿ, ಹುಳಿಕಾಳು ಇದು ಬೆಂದೈತೆ ಅಲ್ಲೇ ಆಲ್ರೆಡಿ. ಟೊಮೊಟೊ ಈ ಥರ ಆಗತ್ತೆ ನೋಡಿ, ಒಂದೇ ಸತಿ ಬಂದ್ಬಿಟ್ಟು ಹಂಗೆ ಈ ಥರ ಬೇಯಬೇಕು. ಬೆಂದೈತಲ್ಲೇ. ನಾನು 6 ಕೂಗ್ಸಿದ್ದೀವಿ ನಾವು. ಮನೇಲಿ ಕರೆಂಟ್ ಇಲ್ಲ ಅಂದ್ಬಿಟ್ಟು ಪಕ್ಕದ ಮನೆ UPS, ಸೊ ಅದಕ್ಕೋಸ್ಕರ ಪಕ್ಕದ ಮನೆಯವ್ರಿಗೆ ಹೋಗಿ ರುಬ್ಕೊಬರ್ಕೋತಾಳೆ. ಹಾಗೆ ಖಾರಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಾಗೆ ಕಾಳು, ಸ್ವಲ್ಪ ನೀರು ಅದ್ರದ್ದು. ಟೊಮೊಟೊ ಏನು ಹಾಕಲತ್ತಾನೆ. ಖಾರ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ, ಎಷ್ಟು ಖಾರ ಇದೆ ಅಂತ. ಚೆನ್ನಾಗಿ ನಮ್ಮ ಬಿಂದುಗೆ ಫೇವ್ರೇಟ್ ಈ ಉಪ್ಸಾರು. ಖಾರ ಹೆಂಗೆ ತಿಂತಳು ಗೊತ್ತಾ, ಬಿಂದುಗೋಸ್ಕರ ಮಾಡಿದ್ದೀವಿ. ಖಾರ ಹಸಿಟ್ಟು ಅದೆಲ್ಲ ನೆನ್ಸ್ಕೊಂಡಾಗ ಬಿಂದುನೇ ನೆನ್ಪತ್ತಾಳೆ. ಅವಳು ಈ ಪಿಜ್ಜಾ ಬರ್ಗರ್ ಅದೆಲ್ಲ ತಿನ್ನಲ್ಲ. ಉಪ್ಸಾರು, ಖಾರ, ಪುಳಿಯೋಗರೆ ಬರೀ ಹಂಗೆ ತಿಂತಾಳೆ. ಅನ್ನ ಜೊತೆನೂ ತಿನ್ನಲ್ಲ. ಆಮೇಲೆ ಅಕ್ಕಿ ಹಸಿಟ್ಟನ್ನ ಲೋಟಕ್ಕೆ ಹಾಕೊಂಡು ಕಲ್ಸ್ಕೊಂಡು ತಿನ್ನೋದು, ರಾಗಿ ಹಸಿಟ್ಟು ತಿನ್ನೋದು, ಈ ಥರ. ಇವಾಗ ನೋಡ್ತಾ ಇದ್ರೆ ಬೈಕೋತಾ ಇರ್ತಾಳೆ. ಇದೆಲ್ಲ ಹೇಳಿ ನನ್ನ ಮಾನ ಮರ್ಯಾದೆ ತೆಗಿತಾಳು ಇವಳು ಅಂತ ಫೋನ್ ಮಾಡ್ತಾಳೆ. ಆದರೆ ಅವಳು ಮಾಡೋದೆ ಹಂಗೆ. ಫಸ್ಟು ಎಣ್ಣೆ ಹಾಕಾದ್ಮೇಲೆ ಕಾಯ್ದಾದ್ಮೇಲೆ ನೋಡಿ ಈ ಥರ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದಾಳೆ. ಅದನ್ನು ಕಾಯ್ದಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕೊಳ್ಳಿ. ಚಟಪಟ ಅಂತ ಬಡ್ಕೋಬೇಕವು, ಅವಾಗ ಎಣ್ಣೆ ಕಾಯ್ದೈತೆ ಅಂತ ಅರ್ಥ. ಸಾಸಿವೆ ಸಿಡ್ದಾದ್ಮೇಲೆ ಏನೇ ಇದ್ರು ನೀವು ಹಾಕೋಬೇಕಿಲ್ಲ ಅಂದರೆ ಸಾಸಿವೆ ಕಹಿ ಬರುತ್ತೆ ನೋಡಿ. ನೆಕ್ಸ್ಟ್ ಮೆಣಸಿನ್ಕಾಯಿ ನೋಡಿ ಹೇಗಿದೆ. ಈ ಸಾಸಿವೆ ಆರ್ತೈತೆ, ದೂರ ಹೋಗ್ಬೇಕು ಅವಾಗ. ಈರುಳ್ಳಿ ಹಾಕೋದ್ಮೇಲೆ ಸ್ವಲ್ಪ ಆರ ಕಮ್ಮಿ ಆಗುತ್ತೆ. ಸ್ವಲ್ಪ ಬಾಡಿಸ್ಕೊಂಡು ಹೀಗೆ. ಇದಕ್ಕೇನು ಗೊತ್ತಾ, ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು, ಸ್ವಲ್ಪ ಹಾಕೋಬೇಕಷ್ಟೇ.
ಏನಕ್ಕೆ ಅಂದರೆ ಈರುಳ್ಳಿ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಅಂತ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಕರ್ಬೇವನ್ನ ಎಣ್ಣೆಗೆ ಡೈರೆಕ್ಟ್ ಎಣ್ಣೆಗೆ ಹಾಕೋಬಾರ್ದು, ಈರುಳ್ಳಿ ಹಾಕೊಂಡ್ಮೇಲೆ ಹಾಕಿಲ್ಲ ಅಂದರೆ ಕರ್ಬೇವೆಲ್ಲ ಸೀದೋಗ್ಬಿಡುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ, ಇನ್ನು ಒಂದು 2 ಸೆಕೆಂಡ್ ಅಷ್ಟೇ. ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಸೊಪ್ಪು ಹಾಕೊಳ್ಳೋದು, ಸೊಪ್ಪಲ್ಲ ಇದು ಸಾಮಾನು ಹಾಕೊಳ್ಳೋದು, ಕಾಳು. ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಇವಾಗ ರೈಟ್ ಜಾಸ್ತಿ ಅಲ್ವಾ, ಕಮ್ಮಿ ಹಾಕೊಳ್ಳೋಣ. ಉಳಿಸ್ಬೇಕು, ಯಾವ ಟೈಮಲ್ಲಿ ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಬೇಕು ಹೆಣ್ಮಕ್ಳಿಗೆ. ಇವಾಗ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಹಿಂಗೆ ಹುರ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ. ಹಾಗೆ ಅಲ್ಲೇ ಕಾಯಿ ಕೂಡ ಹಾಕೋಬಿಡಿ, ಅದು ಹುರ್ಕೊಂಡ್ರೆ ಅದು ಹುರಿದಾಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಿಂಗೆ. ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಕಾಳಿಗೆ ಉಪ್ಪಾಗಿರುತ್ತೆ, ಸ್ವಲ್ಪ ಮಾತ್ರ ಹಾಕೊಳ್ಳಿ, ಎಷ್ಟು ಬೇಕಷ್ಟು. ಸಾರು ರೆಡಿ. ಅಂದರೆ ಈ ಉಪ್ಪು ಸಾರಿಗೆ ಮುದ್ದೆಲಿ ಚೆನ್ನಾಗಿರುತ್ತೆ. ನಾವಿಬ್ಬರೇ ಇರೋದು ಅಂದ್ಬಿಟ್ಟು ಮುದ್ದೆ ಮಾಡಲಿಲ್ಲ, ನೈಟ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅಮೃತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.